ಸರಿ, ಆಂಜನೇಯನ ನಿಮಿತ್ತಭೂತನಾದ ತಂದೆ ಆ ಆನೆಯನ್ನು ಕೊಂದ, ಈ ಕಪಿ ಆನೆಯನ್ನು ಕೊಂದಂಥ ಒಂದು ಕಾರ್ಯಕ್ಕೋಸ್ಕರ ಮೆಚ್ಚಿದ ಋಷಿಗಳು ನಿನಗೆ ವಾಯುದೇವರು ಮಗನಾಗಿ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದರು. ಅದರ ಫಲವಾಗಿ ವಾಯುದೇವರು ಅಂಜನೆಯಲ್ಲಿ ಹನುಮಂತನಾಗಿ ಅವತರಿಸಿದರು. ಅದಕ್ಕೆ ಕಾರಣ ಈ ಋಷಿಗಳ ವರ, ಅಲ್ಲಿ ದೇವತೆಗಳ ಪ್ರಾರ್ಥನೆ. ದೇವತೆಗಳೆಲ್ಲ ರಾಕ್ಷಸ ಸಂಹಾರದಲ್ಲಿ ಭಗವಂತನ ಪ್ರಧಾನಾಂಗಂ ಹಿ ಮಾರುತಿ, ಹಾಗೆ ನೀನು ಭೂಮಿಗೆ ಹೋಗಬೇಕು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದರು. ಭಗವಂತ ಆಜ್ಞೆ ಮಾಡಿದ, ದೇವತೆಗಳು ಪ್ರಾರ್ಥನೆ ಮಾಡಿದರು. ಅದಕ್ಕೋಸ್ಕರ ಅಂಜನಾದೇವಿಯಲ್ಲಿ ಪ್ರಾಣದೇವರು ಆಂಜನೇಯನಾಗಿ ಹನುಮಂತನಾಗಿ ಅವತರಿಸಿದರು. ಹನುಮಂತನ ಬಗ್ಗೆ ಬಹಳ ಅದ್ಭುತವಾದಂತಹ ವರ್ಣನೆ ರಾಮಾಯಣದಲ್ಲಿ ಬರುತ್ತೆ. ಹನುಮಂತನನ್ನ ಗುಣಗಳು ಜಗತ್ತಿನಲ್ಲಿ ಏನು ಗುಣವಂತಿಕೆ ಅಂತಿದೆ ಅದು ಎಲ್ಲವೂ ಆಂಜನೇಯನಲ್ಲಿ ಇತ್ತು ಅಂತ ವಾಲ್ಮೀಕಿಗಳು ವರ್ಣನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಅದ್ಭುತವಾದ ವರ್ಣನೆ ನಾನು ಹಿಂದೆ ಒಮ್ಮೆ ಹೇಳಿದ್ದೆ. ಅವನು ಏನು ಅಂದರೆ ಅಗಸ್ತ್ಯರ ಬಾಯಲ್ಲಿ ಹೇಳ್ತಾರೆ, ಅವರು ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಾಧ್ಯತಿ ವೈ ಕಪೀಂದ್ರ. ಸೂತ್ರಕ್ಕೆ ವೃತ್ತಿ ಅಂದರೆ ಅನುವ್ಯಾಖ್ಯಾನ, ವೃತ್ತಿ ವಿವೃತ್ತಿ, ಆಮೇಲೆ ಅರ್ಥ ಪದಂ ಪದಗಳ ಅರ್ಥವನ್ನು ವಿವರಿಸ್ತಕ್ಕಂಥ ಭಾಷ್ಯ, ಸಸಂಗ್ರಹಂ ಸಂಗ್ರಹ ಭಾಷ್ಯ. ಸೂತ್ರಕ್ಕೆ ಭಾಷ್ಯ ಮತ್ತು ಭಾಷ್ಯದ ವಿವೃತ್ತಿ ರೂಪವಾದಂಥ ಅನುವ್ಯಾಖ್ಯಾನ ಮತ್ತು ಸಂಗ್ರಹ ಭಾಷ್ಯವನ್ನ ಈತ ಬರೀತಾನೆ ಮುಂದೆ ಅಂತ ವಾಲ್ಮೀಕಿ ಹೇಳಿದ್ದಾರೆ. ಅದ್ಭುತ ವಿಷಯ ಇದು. ಹೀಗೆ ಆಂಜನೇಯನ ಬಗ್ಗೆ ಬಂದಿರತಕ್ಕಂಥದ್ದನ್ನ ಸಂಗ್ರಹ ಮಾಡ್ತಾ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಎಂ ತೇಷು ತೇಷು ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಕು ಅಂತ. ಹನುಮಂತ ಅಂತಂದ್ರೆ ಆ ಕಾಲದಲ್ಲಿ ಒಳ್ಳೆಯ ಗುಣವಂತಿಕೆಗೆ ಉದಾಹರಣೆ ಕೊಡಬೇಕಾಗಿದ್ರೆ ಯಾವುದೇ ಒಂದು ಸಜ್ಜನಿಕೆಗೆ ಎಲ್ಲಿ ತನಕ ಅಂದರೆ ಹನುಮಂತ ಆ ಕಾಲದಲ್ಲೇ ಮಹಾವೀರ. ರಾಮಚಂದ್ರನನ್ನು ಬಿಟ್ಟರೆ ರಾವಣನು ತತ್ತರಿಸಿ ಹೋಗಿದ್ದ. ಸೀತಾನ್ವೇಷಣೆಗೆ ಹೋದಂತಹ ಹನುಮಂತ ಆ ರಾವಣನ ಸೇನೆಯ 1/3 ಭಾಗವನ್ನು ಹನುಮಂತ ಒಬ್ಬ ಕೊಂದಿದ್ದ. ಎಷ್ಟು ಹೆಗ್ಗಳಿಕೆಯ ಮಾತುಗಳನ್ನು ಆಡಿಕೊಳ್ಳಬಹುದು, ತನ್ನ ಬಗ್ಗೆ ಪೌರುಷ ಕೊಚ್ಚಿಕೊಳ್ಳಬಹುದು. ಆದರೆ ಯಾರಯ್ಯ ನೀನು ಅಂತ ಕೇಳಿದಾಗ ಅವನು ತಾನು ಹೇಳಿದ್ದು ದಾಸೋಹಂ ಕೋಸಲೇಂದ್ರಸ್ಯ ಅಂತ. ಸೀತೆ, ನೀನು ಹೇಗೋ ಬಂದಿಯಪ್ಪ ನನ್ನನ್ನು ನೋಡ್ಲಿಕ್ಕೆ, ಆದರೆ ಕಪಿಸೇನೆ ಸಮೇತನಾಗಿ ರಾಮಚಂದ್ರ ಬರ್ತಾನೆ ಅಂತ ಹೇಳ್ತಾ ಇದ್ದಿ, ಅವರೆಲ್ಲ ಹೇಗೆ ಬರೋದು ಸಮುದ್ರ ದಾಟಿ, ನೀನು ಬಂದಿದ್ದು ಎಲ್ಲರೂ ಬರಲಿಕ್ಕಾಗತ್ತಾ ಅಂತ ಕೇಳಿದಾಗ ಹನುಮಂತ ಹೇಳಿದ್ದು, ಮತ್ತಃ ಪ್ರತ್ಯವರ ಕಶ್ಚಿನ್ ನಾಸ್ತಿ, ನಾನೇ ಕನಿಷ್ಠ, ಕಪಿಗಳಲ್ಲಿ ಕನಿಷ್ಠ ನಾನು, ನನಗಿಂತ ಉತ್ತಮನೇ ಇರುವುದೆಲ್ಲ, ನಾನೇ ಬಂದೆ, ಉಳಿದವರೇ ಇರು. ಇದು ಸುಳ್ಳಲ್ಲ, ಆತ್ಮ ಪ್ರಶಂಸೆ ಮಾಡ್ಕೋಬಾರ್ದು ಅನ್ನೋ ಪಾಠ ಇದೆ ಅಷ್ಟೇ. ನಮ್ಮ ಹೆಗ್ಗಳಿಕೆಯನ್ನು ನಾವೇ ಹೇಳಿಕೊಳ್ಬಾರ್ದು. ನನ್ನಂತ ನಾನು ಕೊನೆಯ ಕಪಿ ಅಂತ ಹೇಳ್ತಾರೆ ಹನುಮಂತ. ಕೊನೆಯದು ಒಂದು ಲೆಕ್ಕ ಮಾಡುವ ಅತ್ಲಾಗಿಂದ ಶುರು ಮಾಡ್ಬೇಕಷ್ಟೇ. ಅದು ಆ ಕಡೆಯಿಂದ ಲೆಕ್ಕ ಮಾಡಿ ಶುರು ಮಾಡಬೇಕು. ಆಗ ಅವರು ಕೊನೆಯವರನ್ನ ಶುರು ಒಂದು ಅಲ್ಲಿ ಶುರು, ಕೊನೆಯಿಂದ ಲೆಕ್ಕ ಯಾವಾಗಲೂ ಅಷ್ಟೇ ಅಲ್ವಾ. ಇವಾಗ ದೊಡ್ಡವರು ಎಲ್ಲಿ ಕೂತರು ಅಲ್ಲಿಂದ ಲೆಕ್ಕ, ಸಭೆಯಲ್ಲಿ ದೊಡ್ಡವರು ಕೂತಂತ ಶುರುವಿನ ಪಂಕ್ತಿ, ಅವರು ಎಲ್ಲಿ ಕೂತರು ಅಲ್ಲಿಂದ ಲೆಕ್ಕ ಮಾಡೋದು. ನಾವು ಏನು ಯಾರೋ ಒಂದು ಸಣ್ಣ ಹುಡುಗ ಕೂತ್ರೆ ಲೆಕ್ಕ ಬರೋದಿಲ್ಲ, ಹಾಗೆ ದೊಡ್ಡವರು ಕೂತದ್ದೇ ಪಂಕ್ತಿ. ಹಾಗಾಗಿ ಅವನ ನಾನು ಕೊನೆಯವನು, ಕೊನೆಯಿಂದ ಲೆಕ್ಕ ಮಾಡಿದಾಗ ಮೊದಲನೇ ಮಾಡ್ತಾರೆ. ಈ ಥರ ಸೌಜನ್ಯ ಮತ್ತು ಗುಣವಂತಿಕೆಗಳ ಒಂದು ಅಪಾರವಾದ ಕಡಲು ಹನುಮಂತ. ಅದರಿಂದ ಗುಣಾನಾಮ ಜಗತ್ ಪ್ರಸಿದ್ಧ, ಜಗತ್ನಲ್ಲಿ ಒಂದು ವ್ಯಕ್ತಿಯಲ್ಲಿ ಇರಬೇಕಾದ ಸದ್ಗುಣಗಳು ಅಂತ ಏನಿವೆ ಅದೆಲ್ಲವೂ ಆಂಜನೇಯನಲ್ಲಿತ್ತು. ಎಂ ತೇಷು ತೇಷು ನಿದರ್ಶಯಂತಿ, ನೋಡು ಇಂಥ ಗುಣ ಇರಬೇಕು, ಹಾಗೆ ಹನುಮಂತನ ಹಾಗೆ ಅಂತ. ಹನುಮಂತನನ್ನು ಉದಾಹರಣೆಗೆ ಅಂಥ ಸಾಕ್ಷಾತ್ ಮಹಾಭಾಗವತ ಪ್ರಮರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು ಅಂತ ಹನುಮಂತನಾಗಿ ಅವತರಿಸಿದ. ಅದ್ಭುತವಾದ ಕರ್ಮಗಳನ್ನು ಮಾಡಿ ಅಲ್ಲಿಂದ ಅವರು ರಾಮನ ಕಥೆ ಬಂತು. ಸುಗ್ರೀವ ಮಿತ್ರಂ ಸ ಜಗತ್ ಪವಿತ್ರಂ ರಮಾಪತಿಂ ರಾಮತನುದರ್ಶ, ಅಲ್ಲಿಂದ ಮುಖ್ಯ ಆಗೋದು. ಅಲ್ಲಿಂದ ಸುಗ್ರೀವನ ಜೊತೆಗೆ ಸೇರಿಕೊಂಡ ರಾಮಚಂದ್ರ ಸೀತೆಯನ್ನು ಹುಡುಕುತ್ತಾ ಬಂದಾಗ ಆ ವನದಲ್ಲಿ ಮೊದಲು ರಾಮಚಂದ್ರನ ಭೇಟಿ ಮಾಡಿ ಸುಗ್ರೀವನ ಹತ್ರ ಕರ್ಕೊಂಡು ಹೋಗಿ ಸುಗ್ರೀವನಿಗೂ ರಾಮನಿಗೂ ಮೈತ್ರಿ ಮಾಡಿಸಿ ಇಡೀ ಮುಂದಿನ ಬೆಳವಣಿಗೆ ಕಪಿಸೇನೆ ಸೀತಾನ್ವೇಷಣದಿಂದ ಹಿಡಿದು ಇಡೀ ರಾಮಾಯಣದ ಬೆಳವಣಿಗೆಗೆ, ಅಲ್ಲಿಂದ ನಂತರದ ಬೆಳವಣಿಗೆಗೆ
ಸೂತ್ರಧಾರನಾಗಿ ನಿಂತ. ಆದ್ದರಿಂದಲೇ ಇಡೀ ರಾಮಾಯಣದಲ್ಲಿ ಆಂಜನೇಯ ಸೀತೆಯನ್ನು ಹುಡುಕುವ ಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು. ಉಳಿದದ್ದು ಸುಂದರವೇ, ಆದರೆ ವಾಲ್ಮೀಕಿಗೆ ಭಾರಿ ಖುಷಿಯಾಗಿ ಅದಕ್ಕೆ ಸುಂದರಕಾಂಡ ಅಂತ ಹೆಸರು ಇಟ್ಟುಬಿಟ್ಟಿದ್ದಾರೆ. ಅತ್ಯಂತ ಸುಂದರವಾದಂಥ ಒಂದು ಕಥಾಭಾಗ. ಹೀಗೆ ಬೆಳೆದು ನಿಂತಹ ಆ ಆಂಜನೇಯನನ್ನೇ ಬಂದು ಆಂಜನೇಯ ಮೊದಲು ರಾಮಚಂದ್ರನ ಹತ್ರ ಬಂದವ ಉದ್ದಕ್ಕೆ ಕಾಲಿಗೆ ಅಡ್ಡ ಬಿದ್ದಾಗ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೌರ್ಭ್ಯಾಂ ಪುರಾಣೇನ ಸಪೂರುಷೇಣ ಅಂತ ರಾಮಚಂದ್ರ ಅಂದ್ರೆ ಆ ಆಂಜನೇಯನಿಗೆ ರಾಮ ಅಂತ ಗೊತ್ತು, ರಾಮಚಂದ್ರನಿಗೆ ಆಂಜನೇಯ ಗೊತ್ತು. ಅವರು ಮೊದಲ ಭೇಟಿ, ಒಬ್ಬರಿಗೊಬ್ಬರು ಲೌಕದ ದೃಷ್ಟಿಯಿಂದ ಪರಿಚಯ ಇಲ್ಲ. ನೀನು ಯಾರು ಅಂತ ರಾಮಚಂದ್ರ ಕೇಳ್ತಾನೆ, ತಾವು ಯಾರು ಅಂತ ಅವನು ಕೇಳ್ತಾನೆ. ಆದರೆ ನಾರಾಯಣ ಭಟ್ಟಾಚಾರ್ಯ ಹೇಳ್ತಾರೆ, ಆಂಜನೇಯ ಉದ್ದಕ್ಕೆ ನಮಸ್ಕಾರ ಮಾಡಿದ. ರಾಮಚಂದ್ರ ಅವನನ್ನು ಬಿಗಿದಪ್ಪಿಕೊಂಡ. ಅಲ್ಲಿಯೇ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ನು ಸಮಾಷ್ಟಿಷತ್ ಅಲ್ಲೇ ಆಗಿಬಿಟ್ಟಿದೆ. ಲೋಕಕ್ಕೆ ಗೊತ್ತಾಗಲಿಲ್ಲ. ಭಗವಂತ ಅವನನ್ನು ಅಪ್ಪಿಕೊಂಡ. ನೀನು ಸೀತಾನ್ವೇಷಣೆಯಲ್ಲಿ ಮಹಾಕಾರ್ಯ ಮಾಡಬೇಕು, ಅದು ನನಗೆ ಅತ್ಯಂತ ಪ್ರಿಯವಾದದ್ದು ಅನ್ನೋದರ ಸೂಚನೆ ಅಲ್ಲೇ ಕೊಟ್ಟ ಅಂತಕ್ಕಂಥ ಮಾತನ್ನ ಸೂಚಿಸ್ತಾರೆ. ಆಮೇಲೆ ರಾಮಚಂದ್ರ ಸಪ್ತತಾಲ ಭೇದನ ಸಾಲ ಭೇದನ ಮಾಡಿ ಆದಮೇಲೆ ಹನುಮಂತನನ್ನ ಸಂದೇಶ ಕೊಟ್ಟು ಕಳಿಸ್ತಾನೆ ಸೀತೆಯ ಬಳಿಗೆ. ಅದು ಕೂಡ ನೋಡಿ, ಲಂಕೆಗೆ ಹೋಗುವವರನ್ನ ಕಪಿಗಳ ಜೊತೆಗೆ ಹನುಮಂತನನ್ನು ಕಳಿಸಿ ಅವನ ಕೈಯಲ್ಲಿ ಸಂದೇಶ, ಇದೆಲ್ಲ ಎಷ್ಟು ವಿಚಿತ್ರ ನೋಡಿ. ಹಾಗಾದ್ರೆ ಸೀತೆ ಲಂಕೆಯಲ್ಲಿದ್ದಾಳೆ, ಅವನಿಗೆ ಗೊತ್ತಿದೆ. ಹನುಮಂತ ಹೋಗಿ ಮಾತಾಡಿಸ್ತಾರೆ ಅನ್ನೋದು ಗೊತ್ತಿದೆ. ಇದೆಲ್ಲ ಲೀಲೆ ಅಷ್ಟೇ. ಅಂದ ಹನುಮಂತನ ಕೈಯಲ್ಲಿ ಕೊಟ್ಟು ಕಳಿಸ್ತಾನೆ. ಹೇಗೆ ಹೋದ ಹನುಮಂತ ಅಂದರೆ, ರಾಮೇಣ ಮುಕ್ತ ಕರ್ಣಾಂತಮಾನೀಯ ಗುಣಗೃಹೀತ್ರ ರಾಮೇಣ ಮುಕ್ತೋ ರಣಗೋವಿದೇನ ಸ್ಫುರನ್ನಸೌ ವೈರಿ ಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ ಅಂತಾರೆ. ರಾಮಚಂದ್ರನ ಬಾಣ ಹೋದ ಹಾಗೆ. ಇದನ್ನ ವಾಲ್ಮೀಕಿ ರಾಮಾಯಣದಲ್ಲೂ ಹೇಳಿದ್ದಾರೆ ಈ ಮಾತು. ರಾಮಚಂದ್ರ ಬಾಣ ಬಿಡಬೇಕಾಗಿದ್ದರೆ ಬಿಲ್ಲಿನಿಂದ ಹೆದೆ ಏರಿಸಿ ಅದನ್ನ ಬಾಣವನ್ನ ಹೀಗೆ ಕಿವಿಯ ತನಕ ತಂದು ಬಿಡ್ತಾರೆ. ಹಾಗೆ ಹನುಮಂತನ ಕಿವಿ ಹತ್ತಿರ ಕರೆದು ಕಿವಿಯಲ್ಲಿ ರಹಸ್ಯವಾದ ಸಂದೇಶವನ್ನ ಹೇಳಿ ಬಿಟ್ಟಂತೆ. ರಾಮನ ಬಾಣ ಹೋದ ಹಾಗೆ ಆಂಜನೇಯ ಲಂಕೆಗೆ ಹೋದ. ಅಲ್ಲಿ ಹೋಗಿ ಗೋಭಿ ಸಮಾನಂದಿತ ರೂಪಸೀತಃ. ಬಹಳ ಮಧ್ವವಿಜಯ ಅಂತಂದ್ರೆ ಒಂದು ಶ್ಲೇಷ, ಪ್ರಾಯ ಮಧ್ವವಿಜಯದಲ್ಲಿ ಇರುವಷ್ಟು ಶ್ಲೇಷ ಸಂಸ್ಕೃತ ಸಾಹಿತ್ಯದ ಯಾವ ಕಾವ್ಯದಲ್ಲೂ ಇಲ್ಲ. ಸಂಸ್ಕೃತ ಕಾವ್ಯದಲ್ಲಿ ಅತ್ಯಂತ ಶ್ಲೇಷಮಯ ಭೂಯಿಷ್ಠವಾಗಿರತಕ್ಕಂಥ ಕಾವ್ಯ. ಒಂದೊಂದು ಈಗ ನೋಡಿ, ಗೋಭಿ ಸಮಾನಂದಿತ ರೂಪಸೀತಃ ಹೋದ. ಸೀತೆಗೆ ತನ್ನ ಮಾತುಗಳಿಂದ ಧೈರ್ಯ ತುಂಬಿದ, ಸಂತೋಷಪಡಿಸಿದ. ಸೀತೆಗೆ ಸಂತೋಷಪಡಿಸೋದಕ್ಕೆ ಸೀತೆಗೆ ದುಃಖ ಆಗಿದ್ದ. ಸೀತೆಗೆ ದುಃಖ ಉಂಟ, ಅದಕ್ಕೆ ರೂಪಸೀತ ಅಂತಂದರು. ಸೀತಾ ರೂಪದಿಂದ ಇದ್ದಂತಹ ಪ್ರತೀಕ ಅದು. ಇದು ರಾಮಾಯಣದಲ್ಲಿ ಇಲ್ಲ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಬೇರೆ ಪುರಾಣಗಳಲ್ಲಿ ಬಂದಿದೆ. ಸೀತೆಯ ರೂಪದಿಂದ ಅಲ್ಲಿ ಇಂದ್ರ ನೆಲೆಸಿದ್ದ. ಸೀತೆ ಕೈಲಾಸಂ ಅರ್ಚಿತ ಪದಾಹ್ಯ ಗಮತ್ ಶಿವಾಭ್ಯಾಂ. ಸೀತೆ ಕೈಲಾಸಕ್ಕೆ ಹೋದಲು ಒಂದು ರೂಪದಿಂದ ಅದೃಶ್ಯಳಾಗಿ ರಾಮನ ಜೊತೆಗೇ ಇದ್ಲು. ಆದರೆ ರಾವಣ ಕದ್ದುಕೊಂಡು ಹೋದ್ದು ಒಂದು ಗಂಡಸನ್ನು ಹೊರತು ಹೆಂಗಸನ್ನಲ್ಲ. ಅದು ರಾವಣನಿಗೆ ಗೊತ್ತಿಲ್ಲ. ಎಷ್ಟು ರಸಾಭಾಸ ನೋಡಿ. ರಾವಣ ಅಪಹಾರ ಮಾಡಿದ ಸೀತೆಯನ್ನು ತಿಳ್ಕೊಂಡು ಇಂದ್ರನನ್ನ ಅಪಹಾರ ಮಾಡಿದ್ದಾನೆ. ಇಂದ್ರ ಸೀತೆಯ ಪೂರ್ತಿ ನಾಟಕವನ್ನು ಅಲ್ಲಿ ಮಾಡಿದ. ಅದು ಹನುಮಂತನಿಗೆ ಗೊತ್ತು. ಆದ್ರಿಂದ ರೂಪಸೀತ ಅಂತ ಅಲ್ಲಿ ಇಂದ್ರ ಏನ್ ನಾಟಕ ಮಾಡಿದ ಅದೇ ತರ ನಾಟಕ ಇವನು ಮಾಡಬೇಕು, ಆಂಜನೇಯನು ಅಲ್ಲಿ. ಹಾಗಾಗಿ ಸೀತೆ ಅಂತ ತಿಳ್ಕೊಂಡು ಸೀತೆಗೆ ಧೈರ್ಯ ತುಂಬುವ ಮಾತನ್ನಾಡಿದ. ಅಲ್ಲಿಂದ ಸ್ವವಹ್ನಿ ನಿರ್ದಗ್ಧ ಪಲಾಶಿ ರಾಶಿ. ಪಲಾಶಿ ಅಂತಂದ್ರೆ ರಾಕ್ಷಸರು ಅಂತ ಒಂದರ್ಥ, ಮರಗಳು ಅಂತ ಒಂದರ್ಥ. ಪಲಾಶ ಅಂದ್ರೆ ಎಲೆ, ಪಲಾಶಿ ಅಂದ್ರೆ ಎಲೆಗಳು ಉಳ್ಳವು ಮರಗಳು. ಫಲ ಅಂದ್ರೆ ಮಾಂಸ, ಪಲಾಶಿ ಮಾಂಸ ತಿನ್ನೋರು. ಅಲ್ಲಿ ಮರಗಳನ್ನ, ಆ ಅಶೋಕ ವನವನ್ನು ಪುಡಿ ಮಾಡಿದ. ಆ ಬಂದಂತಹ ರಾಕ್ಷಸರನ್ನು ಪುಡಿ ಮಾಡಿದ. ಅದನ್ನು ಒಂದೇ ಶಬ್ದದಿಂದ ಸ್ವವಹ್ನಿ ನಿರ್ದಗ್ಧ ಪಲಾಶಿ ರಾಶಿ. ಬಾಲದ ಬೆಂಕಿಯಿಂದ ಮರಗಳನ್ನು ಸುಟ್ಟ, ರಾಕ್ಷಸರನ್ನು ಸುಟ್ಟು ಬಂದು ತಿರುನಾಂಬುಧಿ ವಿಷ್ಣು ಪದೇ ನನಾಮ. ಆ ಹನುಮಂತ ರಾಮನ ಪಾದಕ್ಕೆ ಬಂದು ನಮಸ್ಕರಿಸಿದ, ಮರಳಿ ಬಂದು. ಆಮೇಲೆ ರಾಮಚಂದ್ರನನ್ನ ಹೊತ್ತುಕೊಂಡು ಲಂಕೆಗೆ ತೆರಳಿದ.
ಲಂಕೆಗೆ ತೆರಳಿ ಅಲ್ಲಿ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರ್ಯೋತ್ತರಮೇಶಕೋದಾತು ಅಂತ ಅಲ್ಲಿ ಸೀತೆಯನ್ನ ಅಪಹರಣ ಮಾಡಿ ಸೀತೆಯನ್ನ ಬೆದರಿಕೆ ಒಡ್ಡಿ ತನ್ನ ದಿಗ್ಬಂಧನ ಇಟ್ಟದ್ದಕ್ಕೆ ಉತ್ತರ ರೂಪವಾಗಿ ನನ್ನ ತಾಯಿಯನ್ನು ಅಪಹಾರ ಮಾಡಿದವ ನೀನು ಅಂತ ಒಂದು ಮುಷ್ಟಿಪ್ರಹಾರ ಮಾಡಿದ. ಆ ಮುಷ್ಟಿಪ್ರಹಾರ ಸೇತು ಕಟ್ಟಿ ರಾಮಚಂದ್ರ ಇವರನ್ನೆಲ್ಲ ಕರ್ಕೊಂಡೋಗಿ ರಾವಣನಿಗೆ ಮುಷ್ಟಿಪ್ರಹಾರದಿಂದ ಮುನ್ನೆಚ್ಚರಿಕೆ ಕೊಟ್ಟ. ಆ ಮುಷ್ಟಿಪ್ರಹಾರ ಕೊಡುವಂತಹದ್ದು ಹೇಗಾಯಿತು ಅಂತಂದ್ರೆ, ಮೊದಲು ರಾವಣ ಮುಷ್ಟಿಪ್ರಹಾರ ನನಗೆ ಮೊದಲು ಕೊಡು ಅಂತ ಹೇಳಿದಂತೆ ಆಂಜನೇಯ. ಮೊದಲು ಕೊಡು ಅಂತ ಹೇಳಿದಾಗ ಮುಷ್ಟಿಪ್ರಹಾರ ನೀನು ಮೊದಲು ಕೊಡಯ್ಯ, ನಿನಗೆ ಮೊದಲು ಕೊಟ್ರೆ ಮತ್ತೆ ನನಗೆ ಕೊಡ್ಲಿಕ್ಕೆ ನೀ ಇರೋಲ್ಲ ಅಂತ ಹೇಳಿದ. ಹೀಗೆ ಹೇಳಿ ರಾವಣನಿಗೆ ಒಂದು ಮುಷ್ಟಿಪ್ರಹಾರ ಕೊಟ್ರೆ ಅವನು ನೆತ್ತರಕಾರ್ತ ಬಿದ್ದ ಅಂತ ಹೇಳ್ತಾರೆ. ಅಂಥ ಮುಷ್ಟಿಪ್ರಹಾರವನ್ನು ಕೊಟ್ಟ. ಯಾಕೆಂದ್ರೆ ಸೀತಾ ಸಂತರ್ಜನ ಅಗ್ರ್ಯೋತ್ತರಂ, ಸೀತೆಯನ್ನ ಬೆದರಿಸಿ ಅಪಹಾರ ಮಾಡಿದ್ದಕ್ಕೋಸ್ಕರ ಸರಿಯಾದ ಉತ್ತರವನ್ನು ಕೊಟ್ಟು ಅವನನ್ನು ಎಚ್ಚರಿಸಿದ. ಆಮೇಲೆ ಲಕ್ಷ್ಮಣ ಮತ್ತು ಹನುಮಂತ ಸೇರಿ ರಾಮ ನಡೆಸ್ತಕ್ಕಂಥ ರಾಕ್ಷಸ ಸಂಹಾರ ಯಜ್ಞದಲ್ಲಿ ಅಧ್ವರ್ಯವನ್ನು ಪ್ರತಿಪ್ರಸ್ಥಾತ್ರ ಸುಮಿತ್ರ ತನೇನ ಆ ಯಜ್ಞದಲ್ಲಿ ಇವರು ಅಧ್ವರ್ಯುಗಳಾಗಿ, ಅಧ್ವರ್ಯು ಅಂತಂದ್ರೆ ವಿಶೇಷ ಉಂಟಲ್ಲಿ. ಈ ಒಂದು ಯಜ್ಞದಲ್ಲಿ ಹೋತೃ ಅಧ್ವರ್ಯು ಅಂತ ಮುಖ್ಯ ಇಬ್ಬರು. ಆಮೇಲೆ ಸಾಮವೇದವನ್ನ ಹೇಳ್ತಕ್ಕವರು ಇರ್ತಾರೆ, ಉದ್ಗಾತೃ, ಆಮೇಲೆ ಬ್ರಹ್ಮ, ಅವ್ರು ಬಿಡಿ. ಒಂದು ಯಜ್ಞದಲ್ಲಿ ಇಬ್ಬರು ಮುಖ್ಯ ಬೇಕು, ಹೋತೃ ಮತ್ತು ಅಧ್ವರ್ಯು ಅಂತ. ಅದೇನು ಅಂದ್ರೆ ಈಗ ಅದೆಲ್ಲ ಸಂಪ್ರದಾಯಗಳು ಇವತ್ತು ಯಜ್ಞದಲ್ಲಿ ಇಲ್ಲ. ವೈದಿಕ ಯಜ್ಞದಲ್ಲಿ ಇತ್ತು. ಹೋತೃ ಅಂದ್ರೆ ಋಗ್ವೇದಿಗಳು, ಅವರು ವೇದದ ಮಂತ್ರ ಮಾತ್ರ ಹೇಳೋದು, ಅವ್ರು ಹೋಮ ಮಾಡ್ಲಿಕ್ಕಿಲ್ಲ. ಹೋತೃಗಳು ಅಂತ ಹೆಸರು, ಅವ್ರು ಹೋಮ ಮಾಡ್ಲಿಕ್ಕಿಲ್ಲ. ಅವರು ಆಹ್ವಾನ ಮಾಡುವವರು. ಹೋತ ಅಂದ್ರೆ ಆಹ್ವಾನ ಮಾಡುವ ಅಂತ ಅರ್ಥ. ಅವರು ಆಹ್ವಾನ ಮಾಡಿ ಮಂತ್ರದಿಂದ ದೇವರನ್ನು ಕರೀಬೇಕು. ಯಜುರ್ವೇದದ ಪುರೋಹಿತರು ಈಗ ಅವರು ಅಗ್ನಿ ಮಂತ್ರವನ್ನು ಹೇಳಿದರು. ಅಥವಾ ಇಂದ್ರ ಶ್ರೇಷ್ಠ ನಿತ್ರಿಮಣ ಹೇಚಿತ್ಯಂ ಇಂದ್ರ ಅಂತ ಹೇಳಿ ಮಂತ್ರ ಹೇಳಿದರು. ಇವರು ಇಂದ್ರ ಯಸ್ವಾಹ ಇಂದ್ರಾಯೇದನ್ನಮಮ ಆಹುತಿ ಕೊಡುವವರು ಯಜುರ್ವೇದಿಗಳು, ಅವರು ಅವರ ಅಧ್ವರ್ಯುಗಳು. ಹಾಗೆ ಅಧ್ವರ್ಯುಗಳು ಅಂದ್ರೆ ಹೋಮ ಮಾಡುವವರು. ರಾಕ್ಷಸರ ಹೋಮ ಮಾಡುವ ಅಧ್ವರ್ಯು ಹನುಮಂತನಾದ ಅಂತ ಹೇಳ್ತಾರೆ. ಆ ಅಧ್ವರ್ಯುಗಳಿಗೆ ಸಹಾಯಕರು, ಅಸಿಸ್ಟೆಂಟ್ ಅಂತ ಹೇಳ್ತೇವೆ ನಾವು, ಪ್ರತಿಪ್ರಸ್ಥಾತರು. ಅಲ್ಲ, ಹನುಮಂತನಿಗೆ ಸಹಾಯಕನಾಗಿ ಯಜುರ್ವೇದದ ಪುರೋಹಿತರಾಗಿ ಲಕ್ಷ್ಮಣ ಸೇರಿಕೊಂಡು ರಾಕ್ಷಸ ಸಂಹಾರ ರೂಪವಾದ ಯಜ್ಞ ಸಾಂಗವಾಗಿ ನಡೆಸಿ ರಾಮಚಂದ್ರನಿಗೆ ಅರ್ಪಣೆ ಮಾಡಿದರು ಅಂತ ಹೇಳ್ತಾರೆ. ಹೀಗೆ ಆಮೇಲೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಬಂತು, ಆಮೇಲೆ ಮರಳಿ ಬಂದರು, ಅಯೋಧ್ಯೆಗೆ ಬಂತು, ಸೀತೆಯನ್ನು ಕರ್ಕೊಂಡು ಬಂದ. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಯಿತು. ರಾಮನ ಪೂಜೆ ಮಾಡಬೇಕು ಅಂತ ಹೂ ತರುವವರಂತೆ ಆಂಜನೇಯ. ಆ ಹೂ ಅವರು ನಾರಾಯಣ ಪಂಡಿತರು ಹೇಳ್ತಾರೆ, ಅವನು ರಾಮ ಯುದ್ಧದಲ್ಲಿ ಲಂಕೆಯಲ್ಲಿ ಕಪಿಗಳೆಲ್ಲ ಮೂರ್ಛಿತರಾಗಿ ಬಿದ್ದಾಗ ಗಂಧಮಾದನ ಪರ್ವತವನ್ನು ಹೊತ್ತು ತಂದಿದ್ದ. ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಅದು ಈಗ ಹೂ ತರ್ತಾ ಇದ್ದ ಕೈ, ಅದು ರಾಮನ ಪೂಜೆಗೆ ಹೂ ತರ್ತಾ ಇದ್ದ ಕೈ. ಇದು ಸಂಜೀವನ ತಂತು. ಅದರಲ್ಲಿ ಯಾವುದು ಹೆಚ್ಚು ಕಷ್ಟ ಅಂದರೆ ಸಂಜೀವನ ಪರ್ವತ ತರುವುದು ಅಲ್ಲ, ಹೂ ತರುವುದು ಕಷ್ಟ. ಯಾಕೆಂದ್ರೆ ರಾಮನಿಗೆ ಅದು ಚೂರು ಅದು ಇದಾಗಬಾರ್ದು, ಅದರಲ್ಲಿ ಮಲಿನ ಆಗಬಾರ್ದು, ಅಥವಾ ಅದು ಶಿಥಿಲ ಆಗಬಾರ್ದು, ಅದು ಆಗಬಾರ್ದು. ಹೂ ತರುವುದಕ್ಕೆ ಎರಡು ಕೈಗಳಿಂದ ಅವನು ಎಷ್ಟು ಪ್ರಯತ್ನ ಪಟ್ಟು ತರ್ತಿದ್ದನೋ ಅಷ್ಟು ಪ್ರಯತ್ನವನ್ನು ಒಂದು ಕೈಯಿಂದ ಗಂಧವಾದ ಪರ್ವತ ತರಲಿಕ್ಕೆ ಪಡಲಿಲ್ಲ. ನೀಲಾಜಾಲವಾಗಿ ತಂದು ಎಸೆದ. ಅದರಲ್ಲಿ ಎರಡು ಅಂದ್ರೆ ಹನುಮಂತನ ಪೌರುಷ ಮತ್ತು ಹನುಮಂತನ ರಾಮಭಕ್ತಿ ಎರಡನ್ನ, ಆ ಕಾಂಟ್ರಾಸ್ಟ್ ಅನ್ನ ಪ್ರಾಯ ಕಾವ್ಯ ಭಾಷೆಯಲ್ಲಿ ತೋರಿಸಿದ ರೀತಿ ಅದು ಅನ್ಯಾದೃಶ. ಹೀಗೆ ಭಕ್ತಿಯಿಂದ ರಾಮನ ಸೇವೆ ಮಾಡಿದರು. ಸೀತೆ ಅಗ್ನಿ ಪ್ರವೇಶ ಮಾಡಿ ಅವಳು ಪರಿಶುದ್ಧಳು ಅನ್ನತಕ್ಕಂಥದ್ದನ್ನು ಲೋಕಕ್ಕೆ ತೋರಿಸಿ ರಾಮಚಂದ್ರ ಕರ್ಕೊಂಡು ಬಂದ. ಅದರ ಜೊತೆಗೆ ಇವನು ಮರಳಿ ಅಯೋಧ್ಯೆಗೆ ಬಂದರು. ರಾಜ್ಯದಲ್ಲಿ ಅಭಿಷೇಕ ಆಯಿತು. ರಾಮಸ್ಯ ವಾಣ್ಯ ಮಣಿಮಂಜುಮಾಲ ವ್ಯಾಜೇನ ದೀರ್ಘಾಂ ಕರುಣಾಂ ಭವಂತ. ಅಲ್ಲಿ ಎಲ್ಲ ಬಂದವರಿಗೆ ರಾಮಚಂದ್ರ ಪಾರಿತೋಷಿಕಗಳನ್ನು ಕೊಡ್ತಾರೆ. ಹನುಮಂತ ಏನು ಪಾರಿತೋಷಿಕಗಳನ್ನು ತೆಗೆದುಕೊಳ್ಳುವುದಿಲ್ಲ. ಏನು ಬೇಕು ಅಂತ ಹೇಳಿದ್ರೆ ನನಗೆ ನಿನ್ನ ಭಕ್ತಿ ಸಾಕು, ಇನ್ನೇನು ಬೇಡ ಅಂತಾನೆ. ಅವಾಗ ಸೀತೆ ರಾಮಚಂದ್ರನ ಮುಖ ನೋಡ್ತಾಳೆ. ಇದು ರಾಮಾಯಣದಲ್ಲೂ ಇದೆ, ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂಬ ಬಂಧ ಅಂತ ರಾಮಚಂದ್ರನ ಮುಖ ನೋಡ್ತಾಳೆ ಸೀತೆ. ರಾಮಚಂದ್ರ ಹೇಳ್ತಾನೆ, ನಿನಗೆ ಯಾರು
ಹೆಚ್ಚು ಸಂಪ್ರತಿ ಬಂದರೋ ಅವರಿಗೆ ನಿನಗೆ ಇಷ್ಟವಾದ ಉಡುಗೊರೆಯನ್ನು ಕೊಡು. ಅವಳ ಮುಖಭಂಗಿಯಿಂದ ಅರ್ಥ ಮಾಡಿ. ಸೀತೆ ತನ್ನ ರಾಮಚಂದ್ರ ತನಗೆ ಕೊಟ್ಟಿರತಕ್ಕಂತಹ ಒಂದು ರತ್ನಮಾಲೆಯನ್ನ ಆಂಜನೇಯರಿಗೆ ಕೊಡ್ತಾಳೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂಬ ಬಂಧ. ಆ ಹಾರವನ್ನ ಆಂಜನೇಯನ ಕುತ್ತಿಗೆಗೆ ಕಟ್ಟಿದ್ದಂತೆ ಅವಳು. ಅದು ಹಾರ ಕೊಟ್ಟದ್ದಲ್ಲ, ಅದು ಲಕ್ಷ್ಮೀನಾರಾಯಣರ ಅನಂತ ಕಾರುಣ್ಯವನ್ನ ಅವರು ಕೊರಳಿ ಕಟ್ಟಿದ್ದು. ಹೀಗೆ ರಾಮಚಂದ್ರ ಏನು ಮಾಡಿದ, ಅವನು ಹೃದಯ ಉರು ಸೌಹಾರ್ದ್ರ ವೃತ ಅಧಿಮೌಲಿನ್ಯಸ್ತೇನ ಹಸ್ತೇನ ದಯಾರ್ದ್ರ ದೃಷ್ಟಿಯ ಸೇವಾ ಪ್ರಸನ್ನೋ ಅಮೃತ ಕಲ್ಪವಾಚ ದಿದೇಶ ದೇವ ಸಹಭೋಗಮಸ್ಮಿ. ರಾಮಚಂದ್ರ ತಲೆ ಮೇಲೆ ಕೈ ಇಟ್ಟು ಹರಸಿದ, ನಿನಗೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿ ಕೊಟ್ಟಿದ್ದೇನೆ, ಸಹಭೋಗ ಕೊಟ್ಟಿದ್ದೇನೆ, ಅದಕ್ಕಿಂತ ಹೆಚ್ಚಿನದೇನೂ ಕೊಡುವಂತಹದ್ದೇ ಇಲ್ಲ. ರಾಮಚಂದ್ರನಿಗೆ ಪ್ರಿಯವಾದವರಲ್ಲಿ ಹನುಮಂತನಿಗೆ ಸಾಟಿಯಾದವರು ಇನ್ನೊಬ್ಬರಿರಲಿಲ್ಲ ಗಂಡಸರಲ್ಲಿ. ಸೀತೆ ಇದ್ಲು, ಅದು ಹೆಂಗಸಾಗಿ. ಗಂಡಸರಲ್ಲಿ ರಾಮಚಂದ್ರನಿಗೆ ಹನುಮಂತನಿಗಿಂತ ಹೆಚ್ಚು ಪ್ರಿಯವಾದ ಇನ್ನೊಬ್ಬ ವ್ಯಕ್ತಿ ಇರಲಿಲ್ಲ. ರಾಮರಾಜ್ಯದಲ್ಲಿ ಬೇಕು ಅಂತ ಬಯಸಿದ್ರೆ ಸಿಗದೇ ಇದ್ದದ್ದು ಏನೂ ಇರಲಿಲ್ಲ. ಆದರೂ ಕೂಡ ಹನುಮಂತ ರಾಮಚಂದ್ರನ ಕೇಳಿದರೆ ರಾಮಚಂದ್ರನಿಗೆ ಅತ್ಯಂತ ಪ್ರಿಯನಾಗಿದೆ, ಕೇಳಿದ್ದು ಕೊಡ್ತಿದ್ದ. ಆದರೆ ಪಾದಸೇವಾರತಿರೇಶ ನೈಚ್ಛತ್, ನನಗೆ ನಿನ್ನ ಪಾದಸೇವೆ ಬಿಟ್ಟು ಇನ್ನೇನೂ ಬೇಡ ಅಂತ ಏನನ್ನೂ ಹನುಮಂತ ಬಯಸದೆ, ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನುಸರೇಮೆ ಅಂತ ನಿರಂತರವಾಗಿ ಇವತ್ತಿಗೂ ಕಿಂಪುರುಷ ಖಂಡದಲ್ಲಿ ಅವತಾರ ಸಮಾಪ್ತಿ ಮಾಡದೆ ರಾಮಚಂದ್ರನ ಗುಣಗಾನ ಮಾಡ್ತಾ ಹನುಮಂತ ನೆಲೆಸಿದ್ದಾನೆ ಅನ್ನುವ ಹನುಮದ ಅವತಾರದ ಕಥೆಯನ್ನು ಮುಗಿಸಿ, ಅದರ ನಂತರ ಅವರು ಅಲ್ಲಿಂದ ಅದೇ ವಾಯುವಿನ ಎರಡನೇ ಅವತಾರ ಆಗಿ ಕೃಷ್ಣಾವತಾರ ಕಾಲದಲ್ಲಿ ಭೀಮಸೇನ ಬಂದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ ಭೀಮಸೇನ ಅವತಾರದ ಕಥೆಯನ್ನ ನಾವು ನಾಳೆ ದಿವಸ ನೋಡೋಣ. ಒಂದು ಅವತಾರದ ಕಥೆ ಇವತ್ತು ನೋಡಿದೆವು, ನಾಳೆ ಭೀಮಸೇನದ ಅವತಾರಕ್ಕೆ ಪ್ರವೇಶ ಮಾಡೋಣ. ಇವತ್ತಿಗೆ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಆಚಾರ್ಯ ಚರಿತ್ರೆಯನ್ನು ತುಂಬಿರತಕ್ಕಂತಹ ಪುಸ್ತಕಕ್ಕೆ ಪ್ರತೀಕಕ್ಕೆ ಪರ್ಯಾಯ ಶ್ರೀಗಳವರು ಪೂಜೆ ಮಾಡ್ತಾರೆ. ಅಲ್ಲಿಂದ ಮತ್ತೆ ಮಂಗಲ ಹಾಡು. ಪೂರಕವಾಗಿ ಆಂಜನೇಯ ಮಾಡಿದಂತಹ ಸೇವಾ ಕಾರ್ಯದ ಸಂಕ್ಷಿಪ್ತ ಚಿತ್ರಣವನ್ನು ಪ್ರಥಮ ಸರ್ಗದಲ್ಲಿ ಪಂಡಿತಾಚಾರ್ಯರು ಮಾಡಿದ್ದನ್ನು ನೋಡಿದ್ದು. ಪ್ರಥಮ ಸರ್ಗದ ಎರಡನೇ ಭಾಗದಲ್ಲಿ ಅದೇ ವಾಯುದೇವರ ಎರಡನೇ ಅವತಾರ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೈವಯಂ ಪ್ರೀತಿವತಾಂಜಲೇನ ನರೇಂದ್ರಕಾಂತ ಸುಶ್ರೇತ ಕುಂತಿ. ಭೀಮಸೇನನ ಅವತಾರವನ್ನ ಈ ಸರ್ಗದ ಮುಂದಿನ ಭಾಗದಲ್ಲಿ ನಿರೂಪಣೆ ಮಾಡ್ತಾರೆ. ದೇವತೆಗಳ ಮಂತ್ರಾಹ್ವಾನದಿಂದ ಕುಂತಿಯಲ್ಲಿ 3 ಜನ ದೇವತೆಗಳು ಅವತರಿಸಿದ್ದನ್ನು ನಾವು ಮಹಾಭಾರತದಲ್ಲಿ ನೋಡ್ತೇವೆ. ಯಮನಿಂದ ಧರ್ಮರಾಜ, ಪ್ರಾಣತತ್ವದಿಂದ ಭೀಮಸೇನ ಮತ್ತು ಇಂದ್ರನಿಂದ ಅರ್ಜುನ. ಇಂದ್ರನಿಂದ ಅರ್ಜುನ ಇಲ್ಲಿ ಏನಂದ್ರೆ ಇಲ್ಲಿ ಒಂದು ವಿಶೇಷ ಏನು, ಯಮನಿಂದ ಧರ್ಮರಾಜ, ಅದು ಧರ್ಮರಾಜ ಯಮನಿಂದ ಹುಟ್ಟಿದ್ದೀನಿ, ಯಮ ಪುತ್ರ ಹೌದು, ಯಮನೇ ಹುಟ್ಟಿದ್ದೀನಿ, ಯಮನೇ ಬೇರೆ ಕಡೆ ಹಾಗಾಗೋದಿಲ್ಲ. ಇಲ್ಲಿ ವಿಶೇಷ ಎಂದರೆ ಧರ್ಮರಾಜ ಯಮ ಪುತ್ರನೂ ಹೌದು, ಯಮನೂ ಹೌದು. ಯಾಕಂದ್ರೆ ಪುತ್ರನಾಗಿ ತಾನೇ ಅವತರಿಸಿದ್ದಾದ್ದರಿಂದ ಯಮನ ಹೌದು. ಹಾಗೆ ವಾಯು ಪುತ್ರನೂ ಹೌದು ಭೀಮಸೇನ, ವಾಯುವೂ ಹೌದು. ಅರ್ಜುನ ಇಂದ್ರ ಪುತ್ರನೂ ಹೌದು, ಇಂದ್ರನೂ ಹೌದು. ಇಂದ್ರನೇ ಕುಂತಿಯಲ್ಲಿ ಪುತ್ರನಾಗಿ ಜನಿಸಿದ್ದರಿಂದ. ಆದರೆ ಅಲ್ಲಿ ದೇವತೆಗಳು ಮಂತ್ರ ಆಹ್ವಾನ ಮಾಡಿದ್ರು, ದೇವತೆಗಳಿಂದಾಗಿ ಇವರು ಹುಟ್ಟಿದ್ರು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಇದರ ಅರ್ಥ ದೇವತೆಗಳಿಂದ ಕುಂತಿಯಲ್ಲಿ ಅಂಗ ಸಂಪರ್ಕದಿಂದ, ದೇಹ ಸಂಪರ್ಕದಿಂದ ಜನನಾಯಿತು ಅಂತ ಅರ್ಥ ಮಾಡಿರುವುದು ಅದು ಸ್ಪಷ್ಟವಾಗಿಲ್ಲ ಮಹಾಭಾರತದಲ್ಲಿ. ಅದಕ್ಕೆ ನಾರಾಯಣ ಪ್ರಕಾರ ಸ್ಪೃಷ್ಟೈವಯಂ ಪ್ರೀತಿವತಾಂಜಲೇನ ನರೇಂದ್ರಕಾಂತ ಸುಶ್ರೇತ್ರ. ದೇವತೆಗಳು ಬಂದು ಬರಿಯ ಈಗ ಆಶೀರ್ವಾದ ಮಾಡುವ ಕಲೆ ಕೈಯಿರುವುದಿಲ್ಲ. ಹಾಗೆ ದೇವತೆಗಳು ಬಂದು ಕುಂತಿಗೆ ಆಶೀರ್ವಚನ ಮಾತ್ರ ಮಾಡಿದ್ದು, ಆ ಆಶೀರ್ವಚನದಿಂದ ದೇವತೆಗಳ ರೂಪ ಅವಳಲ್ಲಿ ಪ್ರವೇಶ ಆದದ್ದು ಹೊರತು ಅಂಗಸಂಗ ಆಗಲಿಲ್ಲ ಅಂತಕ್ಕಂಥ ಮಾತನ್ನ ನಾರಾಯಣ ಪಂಡಿತಾಚಾರ್ಯರು ವಿವರವಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಭೀಮಸೇನ ಹೀಗೆ ವಾಯುಪುತ್ರನಾಗಿ, ವಾಯುವೇ ಕುಂತಿಯಲ್ಲಿ ಪುತ್ರನಾಗಿ ಪ್ರಾಣತತ್ವದ ಎರಡನೇ ಅವತಾರವಾಗಿ ಬಂದ. ಭೀಮಸೇನನ ಮುಖ್ಯ
ಮುಖ್ಯವಾಗಿ ಮಹಾಭಾರತ ರಾಮಾಯಣದ ಕಥೆ ಆಯಿತು. ಆಂಜನೇಯನ ಕಥೆ ಅಂದರೆ ರಾಮಾಯಣದ ಕಥೆ, ಭೀಮನ ಕಥೆ ಅಂದರೆ ಭಾರತದ ಕಥೆ. ಯಾಕೆಂದರೆ ವಾಯುರ್ವಾವ ಭರತಃ ಅಂತ ಇತರೆಯ ಬ್ರಾಹ್ಮಣ, ಭರತ ಅಂದರೆ ವಾಯು, ಭಾರತ ಅಂದರೆ ವಾಯುವಿನ ಕಥೆ, ಅದು ಭೀಮನ ಕಥೆ. ಇದು ವೈದಿಕವಾದ ಅರ್ಥ. ಯಾಕೆಂದರೆ ಭರತ ಶಬ್ದಕ್ಕೆ ವಾಯು ಅಂತ ಅರ್ಥ ಅನ್ನೋದು ಐತರೆಯ ಬ್ರಾಹ್ಮಣರಿಗೆ ಬಂದಿರತಕ್ಕ ಮಾತು. ಅದರಿಂದ ಭರತನಿಗೆ ಸಂಬಂಧಪಟ್ಟದ್ದು ಭಾರತ, ಅದು ಭೀಮಸೇನನ ಕಥೆ. ಭರತ ಅಂದರೆ ಭಗವಂತನಲ್ಲಿ ಭಕ್ತಿಭರಿತನಾದ್ದರಿಂದ ಮುಖ್ಯವಾಗಿ ಭರತ ಶಬ್ದವಾಚ್ಯರು ಆಗುವವರು. ಜ್ಞಾನರೂಪರು ಆನಂದರೂಪರಾದ್ರಿಂದ ಭರತ ಶಬ್ದ ಭಗವಂತನಿಗೆ ಮುಖ್ಯ ಅನ್ವಯ. ಅದರಿಂದ ಭಾರತ ಅಂದರೆ ಕೃಷ್ಣನ ಕಥೆ, ಭಾರತ ಅಂದರೆ ಭೀಮನ ಕಥೆ. ಅದಕ್ಕೆ ಆಚಾರ್ಯರು ಮಹಾಭಾರತ ರಾಷ್ಟ್ರದಲ್ಲಿ ಭಾ 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 ಅಂತ ಏಕಾಕ್ಷರ ಶ್ಲೋಕವನ್ನು ರಚನೆ ಮಾಡಿದರು. ಮಹಾಭಾರತ ತಾತ್ಪರ್ಯ. ಭಾರತ ಅನ್ನೋದು ಭಾ ಅನ್ನೋದು ಭಗವದ್ವಾಚಕ ಅಂತ ತೋರಿಸೋಕ್ಕೋಸ್ಕರ ನರಹಳ್ಳಿ ಹೇಳ್ತಾರೆ, ಸರ್ವ ಶಬ್ದವು ಸರ್ವಾಕ್ಷರವೂ ಭಗವದ್ವಾಚಕ ಅಂತ ತೋರಿಸೋಕ್ಕೋಸ್ಕರ ಈ ಶ್ಲೋಕ ಹೊರಟದ್ದು. ಅದರಲ್ಲಿ ವಿಶೇಷವಾಗಿ ಭಾರತದಲ್ಲಿ ಭಾಕಾರ ಅಂತ. ಅಂದ್ರೆ ಭಾ ಅನ್ನೋದು ಒಂದೇ ಅಲ್ಲ, ಸರ್ವವರ್ಣ ಸಮನ್ವಯ ಸರ್ವಪದ ಸಮನ್ವಯ ಅನ್ನೋದರ ಉದ್ದೇಶ. ಅದರಲ್ಲಿ ಭಾರತದ ಭಾ ಅಂದ್ರೆ ಜ್ಞಾನ, ಜ್ಞಾನ ರೂಪನಾದ್ದರಿಂದ ಜ್ಞಾನಿಗಳಲ್ಲಿ ವಿಶೇಷವಾಗಿ ನಿರತನಾದ್ದರಿಂದ ಭಗವಂತ ಭಾರತದ ಭರತ. ಭಾ ಅಂದ್ರೆ ಜ್ಞಾನ, ಜ್ಞಾನವಿಲ್ಲವರು ಭಾ ಅಂದ್ರೆ ಜ್ಞಾನ. ಭಾ ಏಷಾಂ ಸಂತೀತಿ ಭಾಹ ಭಹ ಭೂಭಾಹ, ಜ್ಞಾನಿಗಳು ಅವರಲ್ಲಿ ರತನಾದ ಜ್ಞಾನಿತ್ವ ಆತ್ಮೀಯ ಜ್ಞಾನಿಗಳನ್ನು ಪ್ರೀತಿಸುವ ಭಗವಂತ ಭರತ, ಅವನಲ್ಲಿ ಭಕ್ತಿ ಭರಿತರಾದ ವಾಯುದೇವರು ಭರತರು. ಈ ಕೃಷ್ಣ ಮತ್ತು ಭೀಮಸೇನ ಕಥೆ ಭಾರತ. ಹಾಗಾಗಿ ಮಹಾಭಾರತದ ತಾತ್ಪರ್ಯವನ್ನ ಈಗ ಈ ರಾಮಾಯಣ ತಾತ್ಪರ್ಯವನ್ನು ಹೇಳಿ ಆದ್ಮೇಲೆ ಮಹಾಭಾರತ ತಾತ್ಪರ್ಯವನ್ನು ಮುಂದೆ ಭೀಮಸೇನನ ಕಥೆಯ ಮೂಲಕ ಬಿತ್ತರಿಸ್ತಾ, ಭೀಮಸೇನನ ಮೊದಲನೆಯ ಘಟನೆ ಅವತಾರ ಆದ ನಂತರ ತಕ್ಷಣ ಮಾಡಿದ್ದಲ್ಲಿ ಹೇಳ್ತಾರೆ, ಇಂದ್ರಾಯುಧಂಧಿ ಇಂದ್ರಕರಾಭಿನ್ನಂ ಚಿಚ್ಛೇದ ಪಕ್ಷಾನ್ನ ಕ್ಷಿತಿಧಾರಿಣಾಂ ಪ್ರಾಕ್ ವಿಭೇದ ವಿಭೃದ್ವಿರನ್ನ ಸಂದಾ ಚಿತ್ರಂಶಪನ್ನೋ ಜನನೀಕರಾಗ್ರಾತ್ ಅಂತ. ಹೀಗೆ ಇಂದ್ರಾಯುಧಂಧಿ ಇಂದ್ರಕರಾಭಿನ್ನಂ, ಇಂದ್ರ ಪರ್ವತಗಳ ರೆಕ್ಕೆಯನ್ನ ಕತ್ತರಿಸಿದ ಅಂತಕ್ಕಂಥ ಕಥೆ ಬರುತ್ತೆ. ಇಂದ್ರನ ವಜ್ರಾಯುಧ ಕೂಡ ಇಂದ್ರ ತನ್ನ ಕೈಯಿಂದ ಅವನ್ನ ಕಳಿಸಿ ಬೀಸಿ ರೆಕ್ಕೆಗಳನ್ನ ತುಂಡರಿಸಿದಾಗ ರೆಕ್ಕೆಗಳು ತುಂಡಾದವು. ಆದರೆ ಭೀಮಸೇನ ತನ್ನ ತಾಯಿಯ ಕೈಯಿಂದ ಜಾರಿ ಬಿತ್ತು. ತಾಯಿ ಅಕಸ್ಮಾತ್ ಮದುವೆಯಲ್ಲಿದ್ದ ಮಗು ಜಾರಿ ಕೆಳಗೆ ಬಿಟ್ಟು ಕೂತು ಗಾಬರಿಯಾಗಿ, ಈ ಪುಟ್ಟ ಮಗು 12 ತಿಂಗಳ ಹಸಿಗೂಸು ಏನಂತ ಮಗುವಿಗೆ ಅಂತ. ಅವಳು ಇದ್ದದ್ದು ಹಿಮಾಲಯ ಪರ್ವತದಲ್ಲಿ. ಈಗಲೂ ಒಂದು ಜಾಗ ಇದೆ ನಂದಪ್ರಯಾಗ ಅಂತ, ಅದರ ಹತ್ರ ನಂದಪ್ರಯಾಗ ಅಲ್ಲ, ಪಾಂಡುಕೇಶ್ವರ. ಪಾಂಡುರಾಜ ವಾಸವಾಗಿದ್ದಂಥದ್ದು ಬದಲಿಯ ಸಮೀಪದ, ಬದಲಿಯಿಂದ ಒಂದು 10-15 ಕಿಲೋಮೀಟರ್ ಸಮೀಪದಲ್ಲಿ ಪಾಂಡುಕೇಶ್ವರ ಅಂತ ಒಂದು ಶಿಖರ ಇದೆ. ಅದು ಪಾಂಡುರಾಜ ವನವಾಸ ಮಾಡ್ತಾ ಇದ್ದ ಜಾಗ ಅಂತ ಹೇಳ್ತಾರೆ. ಆ ಪಾಂಡುಕೇಶ್ವರದಲ್ಲಿ ಬೆಟ್ಟದ ತುದಿಯಲ್ಲಿ ಕೂತಿದ್ದಾಗ ಮಗು ಕೆಳಗೆ ಜಾರಿ ಬಿತ್ತು, ಗಾಬರಿಯಾಗಿತ್ತು ಕುಂತಿ. ಆದರೆ ಜಾರಿ ಬಿದ್ದದ್ರಿಂದ ಮಗುವಿಗೆ ಏನೂ ಆಗಲಿಲ್ಲ, ಆ ಬೆಟ್ಟದ ಕೋರು ಬಿಡಿಬಿಡಿಯಾಗ್ಬಿಡ್ತು. ಆದ್ರಿಂದ ಅದಕ್ಕೆ ಶತಶೃಂಗ ಅಂತ ಹೆಸರು ಬಂತು. ಅಂದರೆ 3 ಕೋಡುಗಳಾಗಿ ತುಂಡಾಗಿ ಭೀಮಸೇನ ವಜ್ರಕಾಯ ಪ್ರಾಣತತ್ವ ಅನ್ನೋದನ್ನು ತೋರಿಸೋಕ್ಕೋಸ್ಕರ ನಡೆದಂತಹ ಮೊದಲನೇ ಘಟನೆ. ಅದನ್ನ ಇಲ್ಲಿ ಮೊದಲು ಉಲ್ಲೇಖ ಮಾಡ್ತಾರೆ. ಆಮೇಲೆ ಭೀಮಸೇನ ದೊಡ್ಡವರಾದ ಮೇಲೆ ಭೀಮಸೇನನಿಗೆ 15 ವರ್ಷ ಮತ್ತೆ ಮರಳಿ ಬಂದಾಗ ಪಾಂಡುರಾಜ ತೀರಿಕೊಂಡು ಪಾಂಡುಕೇಶ್ವರದಿಂದ ಕುಂತಿ ಮಕ್ಕಳನ್ನು ಕರೆದುಕೊಂಡು ಬಂದು ಹಸ್ತಿನಪುರಕ್ಕೆ ಬಂದರು. ಹಸ್ತಿನಪುರದಲ್ಲಿ ಕೌರವರು ಪಾಂಡವ ಒಟ್ಟಿಗೆ ಅವರು ವಾಸವಾಗಿದ್ದು ಅಲ್ಲಿ ಅಧ್ಯಯನ ಮಾಡುವ ಕಾಲದಲ್ಲಿ ಅಧ್ಯಯನ ಮತ್ತೆ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲು ಅವರು ಹುಡುಗಾಟ ಮಕ್ಕಳಾಟ ಆಟ ಆಡ್ತಾ ಇದ್ರು. ಆಟ ಆಡುವಾಗ ಭೀಮಸೇನನಿಗೆ ಬಹಳ ವಿಚಿತ್ರ ಅನಿಸುತ್ತಂತೆ. ಈ ಪೇಟೆಯ ಹುಡುಗರಿಗೆ ಆಟ ಆಡಲಿಕ್ಕೆ ಬರೋಲ್ಲ. ಅವರ ಅರಮನೆಯ ಹುಡುಗರು ಅವರು ಆಟ ಆಡುವುದು ನೋಡಿ ಅವನು ಕಂಡಿತಂತೆ ಕಾಡಿನಲ್ಲಿದ್ದಾಗ ಸಿಂಹಗಳ ಜೊತೆಗೆ ಆಟ ಆಡ್ತಾ ಇದ್ದದ್ದು ಎಷ್ಟು ಆನಂದವಾಗಿತ್ತು. ಇವರು ಏನೋ ಪ್ರಾಣಿ ಇಲ್ಲ, ಎಳ್ಳಿ ಕೊಡುವ ಪ್ರಾಣಿಗಳು ಏನು ಆಟ ಆಡುವುದು ಅಂತ ತಾನು ಬಾಲ್ಯದಲ್ಲಿ ಸಿಂಹಗಳ ಜೊತೆಗೆ ಆಟ ಆಡ್ತಾ ಇದ್ದ ಘಟನೆಯನ್ನ ನೆನಪಿಸಿಕೊಂಡ ಅಂತ ಭೀಮಸೇನನ ಆ ಭೀಮ ಬಲದ ಒಂದೊಂದು ಘಟನೆಯನ್ನು ಎಳೆಯಾಗಿ ಸೂಚನೆ ಮಾಡ್ತಾ, ಇದರಿಂದ ಏನಾಯಿತು, ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಸಮಾಜದಲ್ಲಿ ನೋಡ್ತೇವೆ, ಯಾವನೇ ಒಬ್ಬ ವ್ಯಕ್ತಿಯಲ್ಲಿ ವಿಶಿಷ್ಟವಾದಂತಹ ಅರ್ಹತೆ ಇದ್ರೆ ಆ ಅರ್ಹತೆ
ಆಗ್ಬೇಕಲ್ವಾ, ಏನ್ ಮಾಡೋಣ ಅಂತ. ಒಬ್ಬ ಬಲಿಷ್ಠ ಇದ್ರೆ ಅವನಷ್ಟು ಬಲಿಷ್ಠ ಆಗಿತ್ತಲ್ಲ, ಏನ್ ಮಾಡೋದು, ಅವನು ದುರ್ಬಲನಾಗಿ ಮಾಡ್ಬೇಕು, ಏನಾದ್ರು ಮಾಡಿ ಒಂದು ಕೈಕಾಲು ಹೊಡಿಬೇಕು, ಹಿಂದಿನಿಂದ ಏನಾದ್ರು ಬೀಳಿಸ್ಬೇಕು ಅಂತ. ಹಾಗೆ ಭೀಮಸೇನನ ಬಲವನ್ನು ನೋಡಿ ಉಳಿದವರಿಗೆಲ್ಲ ಕ್ಷತ್ರಿಯರಿಗೆ ಅಸೂಯೆ. ಭೀಮಸೇನಿಗೆ ವಿಚಿತ್ರ ಅನಿಸ್ತು, ಇವು ಎಲ್ಲಿ ಕೂಡಿದವು, ಏನು ಕ್ಷತ್ರಿಯರಪ್ಪ, ಇವು ಸಿಂಹದ ಹತ್ರ ಆಟ ಆಡಿದವ, ಇವ್ರಿಗೆ ಏನು ಆಟ ಆಡಿದ ಭೀಮಸೇನ ಅನಿಸಿದ್ರು. ಇವಳಿಗೆ ಇವನು ಇಷ್ಟು ಬಲಿಷ್ಠನಾಗ್ಬಿಟ್ನಲ್ಲ, ಕ್ಷತ್ರಿಯರಲ್ಲಿ ಇವನಿಗೆ ಸಾಟಿಯಾದ ಬಲಿಷ್ಠ ಇಲ್ಲ ಅಂದ್ರೆ ನಮಗೆಲ್ಲ ಅವಮಾನ, ಇವನನ್ನು ಮುಗಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ರು. ಮನುಷ್ಯನ ಯೋಚನೆ ಹಾಗೆ. ನಮಗೆ